ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಕೊಪ್ಪಳದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ರೇಣುಕಾಚಾರ್ಯರು ಮಾನವ ಕುಲಕ್ಕೆ ಮಾನವೀಯತೆಯ ಸಂದೇಶ ನೀಡಿದ ಮೊದಲಿಗರು ಎಂದು ಅಹಮದ್ ಪಟೇಲ್ ತಿಳಿಸಿದ್ದಾರೆ. ಮಾನವ ಕುಲಕ್ಕೆ ಮಾನವೀಯತೆಯ ಸಂದೇಶವನ್ನು ಕೊಡುವುದರ ಮುಖಾಂತರ ಈ ಜಗತ್ತಿಗೆ ಮಾನವೀಯತೆಯ ಮಾರ್ಗದರ್ಶನದಲ್ಲಿ ನಡೆಯಲು ಮೊದಲು ಹೇಳಿದ್ದ ವೀರಶೈವ ಧರ್ಮದ ಮಹಾನ್ ಶರಣ ಜಗದ್ಗುರು ರೇಣುಕಾಚಾರ್ಯರು ಎಂದು ನಗರಸಭೆ ಅಧ್ಯಕ್ಷರಾದ ಅಹಮದ್ ಪಟೇಲ್ ತಿಳಿಸಿದ್ದಾರೆ. ನಗರದ ಹೊಸಪೇಟೆ ರಸ್ತೆಯಲ್ಲಿರುವ ರೇಣುಕಾಚಾರ್ಯ ಭವನದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ನಾವೆಲ್ಲರೂ ಭಾರತೀಯ ಮಕ್ಕಳು. ಯಾವುದೇ ಜಾತಿ ಭೇದವಿಲ್ಲದೆ ಸಮಾಜದ ಎಲ್ಲರನ್ನು ಪ್ರೀತಿಸಿ ಅವರಿಗೆ ಮಹನೀಯರ ತತ್ವ, ಆದರ್ಶ, ಧಾರ್ಮಿಕ ಶಿಕ್ಷಣವನ್ನು ನೀಡಬೇಕು. ಸಮಾಜದಲ್ಲಿ ಗಂಡು ಹೆಣ್ಣಿಗೆ ಸಮಾನ ಸ್ಥಾನ ನೀಡಬೇಕು. ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಹೇಳಿಕೊಡಬೇಕು. ತಾಯಿಯಾಗುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹ ಈ ಒಂದು ಕೆಲಸವನ್ನು ಮಾಡಬೇಕು ಎಂದು ಅವರು ತಾಯಿಯಂದಿರಿಗೆ ಕರೆ ನೀಡಿದರು. ಹೆಣ್ಣು ಪ್ರಸವಪೂರ್ವ ಸಂಸ್ಕಾರವನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದ ಮಗುವಿನ ಮೇಲೆ ಉತ್ತಮ ಸಂಸ್ಕಾರದ ಪ್ರಭಾವ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕೋಳೂರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಶರಣಯ್ಯ ಅಬ್ಬಿಗೇರಿ ಮಠ್ ಅವರು ರೇಣುಕಾಚಾರ್ಯ ಕುರಿತು ವಿಶೇಷ ಉಪನ್ಯಾಸ ನೀಡಿ ಶ್ರೀ ರೇಣುಕಾಚಾರ್ಯರ ಬಗ್ಗೆ ಮಾಹಿತಿ ಹುಡುಕುತ್ತಾ ಹೋದರೆ ಆಂಧ್ರ ಪ್ರದೇಶದ ಕದ್ರಿಗೆಯಲ್ಲಿ ಜನಿಸಿದರು ಎಂದು ತಿಳಿಯುತ್ತದೆ. ಅವರು ಭೂಲೋಕದಲ್ಲಿ ಅಧರ್ಮ, ಅಶಾಂತಿ ಸ್ಥಾಪನೆಯಾದಾಗ ಅದನ್ನು ಹೋಗಲಾಡಿಸಿ ಸದ್ಧರ್ಮವನ್ನು ಹುಟ್ಟುಹಾಕಲು ಜನಿಸಿದ ಮಹಾನ್ ಶರಣ. ಶೈವ ಸಮುದಾಯವನ್ನು ಶ್ರೇಷ್ಠತೆಯ ಮೇಲ್ನೋಟಕ್ಕೆ ತರಲು ಶ್ರಮಿಸಿದವರು. ರೇಣುಕಾಚಾರ್ಯರ ಜೀವನ ಮತ್ತು ತತ್ವ ಆದರ್ಶಗಳು ಶಿವಪುರಾಣ, ಬಸವಪುರಾಣ ಮತ್ತು ಇತರ ಶೈವ ಪುರಾಣಗಳಲ್ಲಿ ವಿವರಿಸಲಾಗಿದೆ. ರೇಣುಕಾಚಾರ್ಯರ ತತ್ವಗಳು ಇಂದಿನ ಸಮಾಜದ ಸಮಾನತೆ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಆಧುನಿಕ ದಾರಿ ದೀಪದಂತಿದೆ. ಅವರು ಶೈವ ತತ್ವ ಶಾಸ್ತ್ರವನ್ನು ಜನಸಾಮಾನ್ಯರಿಗೆ ಪರಿಚಯಿಸಿ ಅದನ್ನು ಜೀವನದ ಭಾಗವನ್ನಾಗಿ ಮಾಡಿದ ಮಹಾನ್ ಶರಣರಾಗಿದ್ದಾರೆ. ಅವರ ಬದುಕು ಮತ್ತು ತತ್ವಗಳು ಸಮಾಜಕ್ಕೆ ಮಾತ್ರವಲ್ಲದೆ ವಿಶ್ವ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಜಯಂತಿಗೆ ಅರ್ಥ ಸಿಗಬೇಕಾದರೆ ಅವರ ತತ್ವ ಆದರ್ಶಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೆಬ್ಬಾಳದ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೃಹನ್ಮಠ ಹೆಬ್ಬಾಳ, ಮೈನಹಳ್ಳಿ ಬಿಕನಹಳ್ಳಿಯ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಕೆಂಪಸಾಗರದ ನಾಗಯ್ಯ ಸ್ವಾಮಿಗಳು ವಹಿಸಿದ್ದರು. ಸಮಾರಂಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಅಶ್ವಿನಿ ಗದುಗಿನ ಮಠ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕೊಟ್ಟೇಶ್ ಮರಬನಹಳ್ಳಿ, ಕೊಪ್ಪಳ ನಗರಸಭೆ ಸಿಬ್ಬಂದಿಗಳು ಹಾಗೂ ಸಮಾಜದ ಮುಖಂಡರಾದ ಅಂಪಯ್ಯ ಬನ್ನಿಮಠ, ಅಳವಂಡಿಯ ಗುರುಮೂರ್ತಿ ಸ್ವಾಮಿ, ಗವಿಸಿದ್ದಯ್ಯ, ಲಿಂಗಬಸವಯ್ಯ ಮಠ, ಕೊಟ್ರಬಸವಯ್ಯ, ಕಲ್ಲಯ್ಯ ಕಲ್ಯಾಣ್ ಕಟ್ಲು, ಶಿವಕುಮಾರ್ ಹಿರೇಮಠ್, ಸಿದ್ದಲಿಂಗಯ್ಯ ಹಿರೇಮಠ್, ದಯಾನಂದ್ CS ಬಾಲಚಂದ್ರಯ್ಯ, BM ವೀರೇಶ್, ಮಹಂತಯ್ಯ ಮಠ್, ನಾಗಭೂಷಣ ಸಾಲಿಮಠ್, ವೆಂಕಯ್ಯ ಹಿರೇಮಠ್, ಮಂಜುನಾಥ ಕದ್ರಳಿ ಮಠ್, ಪಂಪಯ್ಯ ಹಿರೇಮಠ್, VM ಬೂಸನೂರ ಮಠ್, ಬಸಯ್ಯ ಹಿರೇಮಠ್, ಶರಣಯ್ಯ ಹಿರೇಮಠ್, ಬಸಲಿಂಗಯ್ಯ ಭಗತ್ ಗದುಗಿನ ಮಠ, ಪಂಡಿತ್ KK ಮಠ, ಪಾರ್ವತಿ ಹಿರೇಮಠ್ ಸೇರಿದಂತೆ ಮತ್ತಿತರರು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಇದಕ್ಕೂ ಮೊದಲು ಜಯಂತಿ ನಿಮಿತ್ತ ರೇಣುಕಾಚಾರ್ಯರ ಭಾವಚಿತ್ರದ ಮೆರವಣಿಗೆ ಕೊಪ್ಪಳ ನಗರಸಭೆ ಉಪಾಧ್ಯಕ್ಷೆ ಅಶ್ವಿನಿ ಗದಗಿನ ಮಠ ಮತ್ತು ಮೈನಹಳ್ಳಿ ಬಿಕನಹಳ್ಳಿಯ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಚಾಲನೆ ನೀಡಿದರು. ಇದೇ ವೇಳೆ ಕೊಪ್ಪಳ ತಹಸೀಲ್ದಾರ್ ವಿಠಲ್ ಚೌಗಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕೊಟ್ಟೇಶ್ ಮರಬನಹಳ್ಳಿ ಸೇರಿ ಇತರರು ಇದ್ದರು. ಮೆರವಣಿಗೆಯು ಗವಿಮಠದಿಂದ ಪ್ರಾರಂಭಗೊಂಡು ಜವಾಹರ ರಸ್ತೆ ಮೂಲಕ ಅಶೋಕ ವೃತ್ತದ ಮಾರ್ಗವಾಗಿ ಮಾತಾ ಹೋಟೆಲ್ ಎದುರುಗಡೆಯ ರೇಣುಕಾಚಾರ್ಯ ಭವನದವರೆಗೆ ಅದ್ದೂರಿಯಾಗಿ ನಡೆಯಿತು. ಸಮಾಜದ ಬಾಂಧವರು ಸೇರಿದಂತೆ ಹಲವರು ಜನರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ವರದಿ ಶಿವಕುಮಾರ್ ಹಿರೇಮಠ್, ಕೊಪ್ಪಳ.